ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕೆಲವು ವರ್ಷಗಳ ಹಿಂದೆಯಿಂದ ನಾವು ಈ ವೈರಸ್ಗಳ ಜೊತೆ ಜೀವನ ಮಾಡ್ತಾ ಇದೀವಿ. ನಮ್ಗೆ ಈ ಪ್ಲೇಗ್ ಅನ್ನೋ ವೈರಸ್ ಗೊತ್ತು, ಕಾಲರಾ ಅನ್ನೋ ವೈರಸ್ ಗೊತ್ತು. ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಬಂದಂತಹ ಕೋವಿಡ್-19 ಅನ್ನೋ ಡೆಡ್ಲಿ ವೈರಸ್ ಕೂಡ ಗೊತ್ತಾ? ಅಷ್ಟೇ ಅಲ್ಲ, ನಾವು ಅದ್ರ ಜೊತೆ ಜೀವನ ಕೂಡ ಮಾಡಿದೀವಿ. ಈ ಕೋವಿಡ್-19 ಅನ್ನೋ ಭಯಾನಕ ವೈರಸ್ ಅದೇನೋ ಗೊತ್ತಿಲ್ಲ, ಬಂದ್ಮೇಲಿಂತೂ ಈ ಒಂದಾದ್ಮೇಲೆ ಒಂದು ವೈರಸ್ಗಳು, ಅದರಲ್ಲೂ ಹೊಸ ವೈರಸ್ಗಳು ಹುಟ್ಕೊಂತಾನೆ ಇದಾವೆ. ಈಗ ಅದೇ ರೀತಿ ಹೊಸ ವೈರಸ್ ಒಂದು ಹುಟ್ಕೊಂಡಿದೆ. ಆ ವೈರಸ್ ಹೆಸರೇನಂದ್ರೆ ವೆಸ್ಟ್ ನೈಲ್ ವೈರಸ್. ಇದ್ಯಾವ್ದಪ್ಪ ಹೊಸ ವೈರಸ್ಸು? ಇದ್ಯಾಕ್ ಬಂತು, ಹೇಗ್ ಬಂತು, ಎಲ್ಲಿಂದ ಬಂತು? ಇದಕ್ಕೂ ಮುಂಚೆ ವೆಸ್ಟ್ ನೈಲ್ ವೈರಸ್ ಅನ್ನೋದು ಎಕ್ಸಿಸ್ಟಿಂಗ್ ವೈರಸ್. ಇದು ನೈಜೀರಿಯಾದಲ್ಲಿ, ನಾರ್ತ್ ಅಮೇರಿಕಾದಲ್ಲಿ, ಈ ತರ ಕೆಲವೊಂದು ಭಾಗದಲ್ಲಿ ಈ ವೈರಸ್ಗಳು ಕಾಣಿಸ್ಕೊಂತಾ ಇತ್ತು. ಈಗ ಭಾರತದ ಕೇರಳದಲ್ಲಿ ಈ ವೈರಸ್ ಕಾಣಿಸ್ಕೊಂಡಿದೆ. ಕೇರಳದಲ್ಲಿ 10 ಜನಕ್ಕೆ ಈ ವೆಸ್ಟ್ ನೈಲ್ ವೈರಸ್ ಕಾಣಿಸ್ಕೊಂಡಿದ್ಯಂತೆ. ಮಕ್ಕಳಲ್ಲೂ ಸಹ ಈ ವೈರಸ್ ಕಾಣಿಸ್ಕೊಂಡಿದ್ಯಂತೆ. ಅದೇನೋ ಗೊತ್ತಿಲ್ಲ, ಕೇರಳಲ್ಲೇನೆ ಈ ವೈರಸ್ಗಳ ಸಂಖ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕೋವಿಡ್-19 ಕೂಡ ಕೇರಳಾಗೇನೆ ಮೊದಲು ಬಂದಿದ್ದು. ಈಗ ವೆಸ್ಟ್ ನೈಲ್ ವೈರಸ್ ಕೂಡ ಕೇರಳಲ್ಲೇನೆ ಮೊದಲು ಕಾಣಿಸ್ಕೊಂಡಿರೋದು. ಪ್ರಾಬಬ್ಲಿ ಈ ಫಾರಿನ್ ಕಂಟ್ರೀಸ್ ಇಂದ ಕೇರಳಾಗೆ ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಟೂರಿಸಮ್ಗಾಗಿರ್ಬೋದು. ಕೇರಳಾಗೆ ತುಂಬಾ ಜನ ಟ್ರಾವೆಲರ್ಸ್ ಬರ್ತಾ ಇರ್ತಾರೆ. ಮೋಸ್ಟ್ಲಿ ಇದರಿಂದ ಕೇರಳದಲ್ಲಿ ಇಂತಹ ಅನೇಕ ವೈರಸ್ಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿರ್ಬೋದು. ಈಗ ಈ 10 ಜನಕ್ಕೆ ಏನು ಈ ವೆಸ್ಟ್ ನೈಲ್ ವೈರಸ್ ಬಂದಿದೆ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕಪ್ ಕೂಡ ಮಾಡಿಸಿದ್ದಾರೆ. ಚೆಕಪ್ ಮಾಡಿಸಿದ್ಮೇಲೆ ಡಾಕ್ಟರ್ಸ್ ಹೇಳಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ, ನೀವು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ಬೋದು ಅಂತ. ಆದ್ರೆ ಈ ವೆಸ್ಟ್ ನೈಲ್ ವೈರಸ್ ಅನ್ನೋದು ಹೇಗ್ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು, ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಿಮಗೆ 1000 ಡೌಟ್ಸ್ ಇರ್ಬೋದು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈ ವೆಸ್ಟ್ ನೈಲ್ ವೈರಸ್ ಅನ್ನೋದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಜಸ್ಟ್ ಸೊಳ್ಳೆ ಕಚ್ಚಿದ್ರೆ ಈ ವೈರಸ್ ಬಂದ್ಬಿಡುತ್ತಾ? ಯಾಕಂತಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ಅನೇಕ ಕಾಯಿಲೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಮಲೇರಿಯಾ, ಕಾಲರಾ, ಈ ತರ ಅನೇಕ ಕಾಯಿಲೆಗಳು ಸೊಳ್ಳೆ ಕಚ್ಚೋದ್ರಿಂದ ಬರೋದಂತೂ ಕಾಮನ್, ಅದು ನಮಗೆ ಗೊತ್ತಿದೆ. ಇದ್ಯಾವ್ದಪ್ಪ ಹೊಸ ವೈರಸ್ಸು, ವೆಸ್ಟ್ ನೈಲ್ ವೈರಸ್ಸು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಅಂತ ನಿಮ್ಗಿರ್ಬೋದು ಡೌಟು. ಏನಂತಂದ್ರೆ ಈ ವೆಸ್ಟ್ ನೈಲ್ ವೈರಸ್ ಅನ್ನೋದು ಬರ್ಡ್ಸಿಗೆ ಬರುವಂತಹ ವೈರಸ್ಸು. ಈ ಬರ್ಡ್ಸಿಗೆ ಬರುವಂತಹ ವೈರಸ್ಸು ನಮಗೆ ಯಾಕೆ ಬರುತ್ತೆ ಅನ್ನೋದು ನಿಮ್ಗೊಂದು ಡೌಟ್ ಇರ್ಬೋದು. ಏನಂತಂದ್ರೆ ಈ ಸೊಳ್ಳೆಗಳು ಈ ಬರ್ಡ್ಸ್ಗೆ, ಇನ್ಫೆಕ್ಟೆಡ್ ಆಗಿರೋ ಬರ್ಡ್ಸ್ಗೆ, ವೆಸ್ಟ್ ನೈಲ್ ವೈರಸ್ ಇನ್ಫೆಕ್ಟೆಡ್ ಬರ್ಡ್ಸ್ಗೆ ಹೋಗಿ ಏನಾದರೂ ಕಚ್ಚಿ ವಾಪಸ್ ಮನುಷ್ಯನಿಗೆ ಬಂದು ಕಚ್ಚಿದಾಗ ಆ ವೈರಸ್ಗಳು ಮನುಷ್ಯನಿಗೆ ಬರೋದು ಕಾಮನ್ನು. ಈಗ ಈ ಸೊಳ್ಳೆಗಳು ಒಬ್ಬರಿಗೆ ಕಚ್ಚುತ್ತಾ, ಇಬ್ರಿಗೆ ಕಚ್ಚುತ್ತಾ, ಸುಮಾರು ಜನಗಳು ಕಚ್ಚಿರತ್ತೆ. ಹಾಗಾಗಿ ಸುಮಾರು ಜನಗಳಲ್ಲಿ ಈ ವೆಸ್ಟ್ ನೈಲ್ ವೈರಸ್ ಬರುವಂತಹ ಚಾನ್ಸಸ್ ಹೈ ಇದೆ. ಇನ್ನೊಂದೇನು ಅಂತಂದ್ರೆ, ಈ ಕರ್ನಾಟಕದಿಂದ ಕೇರಳಗೆ, ಕೇರಳದಿಂದ ಕರ್ನಾಟಕಗೆ ಟ್ರಾವೆಲಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ನಾವು ಈ ಕರ್ನಾಟಕ ಮತ್ತೆ ಕೇರಳ ಬಾರ್ಡರ್ನ ಹಂಚ್ಕೊಂಡಿರೋದ್ರಿಂದ. ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ ಕೇರಳಗೆ ಅಂತಂದಾಗ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾಕಂತಂದ್ರೆ ಈ ವೈರಸ್ ಅನ್ನೋದು ಹರಡುವಂತಹ ಪ್ರಭಾವ ಜಾಸ್ತಿನೇ ಇದೆ. ನೀವು ಯಾವಾಗ್ಲೂ ನಿಮ್ಮ ಆರೋಗ್ಯದ ಮೇಲೆ ನಿಗಾ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಸೊಳ್ಳೆಗಳ ಪ್ರದೇಶಕ್ಕೆ ಅಥವಾ ಸೊಳ್ಳೆಗಳು ಜಾಸ್ತಿ ಓಡಾಡುವಂತಹ ಪ್ರದೇಶಕ್ಕೆ ಹೋಗಬೇಡಿ. ಹೋಗ್ತೀರಾ ಅಂದ್ರೂ ಫುಲ್ ಸ್ಲೀವ್ಸ್ಡ್ ಜಾಕೆಟ್ಸ್ಗಳನ್ನೋ ಅಥವಾ ಮಸ್ಕಿಟೋ ರೋಲ್ ಆನ್ಸ್ಗಳನ್ನೋ ಹಚ್ಕೊಂಡಿರಿ. ನಿಮ್ಮ ಬಾಡಿನ ತುಂಬ ಪ್ರಿವೆಂಟ್ ಮಾಡ್ಕೊತಾ ಇರಿ. ಯಾಕಂತಂದ್ರೆ ಈ ಕಾಯಿಲೆ ಹರಡುವ ಚಾನ್ಸಸ್ ಜಾಸ್ತಿನೇ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.